ಸಿಂಧನೂರು ತಾಲೂಕಿನ ಜನರಿಗೆ 3ಕ್ಕೆ ಶ್ರೀ ಅಂಬಾ ಮಹೋತ್ಸವ ಸಿಎಂ ಸಿದ್ದರಾಮಯ್ಯನವರು ಮಹಾರಥೋತ್ಸವ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಶ್ರೀ ಅಂಬಾ ಮಠದ ಶ್ರೀ ಅಂಬಾ ಮಹೋತ್ಸವ 2026 ಭಕ್ತಿ ಶಕ್ತಿ ಪರಂಪರೆಯ ದಿವ್ಯ ಸಂಗಮ 2ನೇ ಜನವರಿಯಿಂದ 6ನೇ ಜನವರಿವರೆಗೆ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಮಹಾರಥೋತ್ಸವ ಜಂಬೂ ಸವಾರಿಗೆ ಚಾಲನೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಸಂಪುಟ ಸಚಿವರು ಹಾಗೂ ಶಾಸಕರುಗಳಿಂದ ಶ್ರೀ ಅಂಬಾದೇವಿ ಮಹಾರಥೋತ್ಸವ ಮತ್ತು ಜಂಬೂ ಸವಾರಿಗೆ ಚಾಲನೆ ಸಿಗಲಿದೆ. ಹಾಗೂ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಲೋಕಾರ್ಪಣೆ ಕೂಡ ಅಂದು ಜರುಗಲಿದೆ. ಶ್ರೀ ಅಂಬಾ ಮಹೋತ್ಸವ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದೆ. ಅದರಲ್ಲೂ ವಿಶೇಷವಾಗಿ 3ನೇ ತಾರೀಕು ಮಹಾರಥೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ನಾಡಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಮತ್ತು ಉಸ್ತುವಾರಿ ಮಂತ್ರಿಗಳು ಹಾಗೂ ವಿವಿಧ ಇಲಾಖೆ ಸಚಿವರುಗಳು ಆಗಮಿಸ್ತಾ ಇದ್ದಾರೆ. ಪುಷ್ಪಾರ್ಚನೆ ಮಾಡುವ ಮುಖಾಂತರ ಮಹಾರಥೋತ್ಸವಕ್ಕೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾರೆ 3ನೇ ತಾರೀಕು ಮಧ್ಯಾಹ್ನ 2:30 ನಂತರ. ಅದಾದ ಮೇಲೆ 2ನೇ ತಾರೀಕಿನಿಂದ 6ನೇ ತಾರೀಕು ತನಕ 5 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ಸರಿಗಮಪ ಖ್ಯಾತಿಯ ಸಂಗೀತ ಕಲಾವಿದರು ಮತ್ತು ಹಾಸ್ಯ ಕಲಾವಿದರು ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತವೆ. ಅದರ ಜೊತೆಗೆ ನಾವು ಈ ಬಾರಿ ಒಂದು ಅಂಬಾದೇವಿ ಜಾತ್ರೆಯನ್ನು ಇಡೀ ನಾಡಿಗೆ ರಾಷ್ಟ್ರಕ್ಕೆ ಹಾಸನಾಂಬ ದರ್ಶನದ ಮಾದರಿಯಲ್ಲಿ ಮಾಡಬೇಕನ್ನೋ ಹಿತದೃಷ್ಟಿಯಿಂದ ಶಾಸಕರು MLC ಸಾರು ಎಲ್ಲರೂ ಸಮಕ್ಷಮದಲ್ಲಿ ಎಲ್ಲ ತಯಾರಿ ಮಾಡಿದ್ದಾರೆ. ವಿವಿಧ ಇಲಾಖೆಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಆಗಿದೆ. ಲೋಕಾರ್ಪಣೆ ಸುಮಾರು 300 ಕೋಟಿಗೂ ಅಧಿಕ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳನ್ನು ರಿಸೋರ್ಸ್ ಡಿಪಾರ್ಟ್ಮೆಂಟ್ ಜಲಸಂಪನ್ಮೂಲ ಇಲಾಖೆಯಿಂದ ಸಾಲದಿಂದ ಇವತ್ತು ನೀರಾವರಿ ಯೋಜನೆ, ಒಳಬಳ್ಳಾರಿ ಮುಳ್ಳೂರು ಬ್ರಿಡ್ಜ್ ಕಾಮಗಾರಿ ಹಾಗೂ ಇತರ ಇಲಾಖೆಯ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ನಿರ್ವಹಿಸ್ತಾರೆ. ನಾವು ಪೊಲೀಸ್ ಇಲಾಖೆ DYSP ಅವರು CP ಅವರೊಂದಿಗೆ 3 ಸುತ್ತಿನ ಮಾತುಕತೆಯನ್ನು ಸುತ್ತಮುತ್ತಲಿನ ಸೋಮಲಾಪುರ ಆಗಿರ್ಬೋದು, ಗದ್ದಕಲ್ ಅಲ್ಲಿ 3 ಸುತ್ತಿನ ಮಾತುಕತೆ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಗಾಂಜಾ ಆಗಲಿ ಬೇರೆ ಡ್ರಗ್ಸ್ಗಳಿಗೆ ಯಾವುದೇ ರೀತಿ ಅವಕಾಶ ಇಲ್ಲ, ಕಟ್ಟುನಿಟ್ಟಾಗಿ ವಾರ್ನ್ ಮಾಡಿದ್ದೀವಿ. ಯಾವುದಾದ್ರೂ ಆ ಥರದ ಕೇಸ್ಗಳು ಬಂದರೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ. ಎಷ್ಟು ಕೇಸ್ಗಳು ಕ್ರಮ ತಗೊಳ್ಳಿ.